ರಾಜ್ಯದಲ್ಲಿ ಈಗಾಗಲೇ 138 ಕಡೆ 138 ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಯನ್ನ ನಾವು ರಚನೆ ಮಾಡಿ ಆದಷ್ಟು ಬೇಗ ಬಾಕಿ ಇರತಕ್ಕಂತ ಅರ್ಜಿಗಳನ್ನ ವಿಲೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಸುಮಾರು 9,85,000 ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ 57 ಅಡಿಯಲ್ಲಿ ಬಂದಿದ್ದಾವೆ. ಅದರಲ್ಲಿ ಯಾವ್ದಾದ್ರೂ ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನ ನಾನು ಮಾಡಿಸ್ತೇನೆ. ಅಷ್ಟು ಮಾಡಬಲ್ಲೆ. ಕೆಲವರು ಅರ್ಜಿದಾರರು 25 ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ 57 ಅಲ್ಲಿ 25 ಕಡೆ ಅರ್ಜಿ ಹಾಕಿದ್ದಾರೆ. ಒಟ್ಟು 9,85,000 ಅರ್ಜಿ ಸೇರಿದ್ರೆ 54 ಲಕ್ಷ ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟು ಗವರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ, ಸರ್ಕಾರಿ ಜಮೀನೇ ಇಲ್ಲ. 54 ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ. 2005ನೇ ತಾರೀಕಿಗೆ ಅವರು 18 ವಯಸ್ಸಾಗಿರ್ಬೇಕಾಗಿತ್ತು. ಅರ್ಜಿ ಹಾಕುವಾಗ 18 ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ 2005ರಲ್ಲಿ ಬಹುಶಃ ಅವರಿಗೆ ಹುಟ್ಟೇ ಇರಲಿಲ್ಲ, ಅಂತವರ ಹೆಸರಿನಲ್ಲಿ ಅರ್ಜಿ ಬಂದಿದೆ. ಈ ತರ ನಾನು ಹೇಳ್ತಾ ಹೋದ್ರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ. ಎಷ್ಟು ಜನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಹೆಚ್ಚಾಗಿದ್ದಾರೆ. ಹಾಗಂತೇಳಿ ಗೋಮಾಳ ಇದರಲ್ಲಿ ಇರುವಂತವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದಾರೆ, ಅದನ್ನು ಉತ್ತರ ಕೊಡ್ತೇನೆ ನಾನು. ಆದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣನೂ ಸಾಕಷ್ಟು ಇದೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನ ನಾನು ಮನವಿ ಮಾಡ್ತೇನೆ. ಇನ್ನು ಗೋಮಾಳಕ್ಕೆ ಬಂದ್ರೆ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದುಬಿಟ್ಟಿದೆ. ಅದನ್ನ ಸುಪ್ರೀಂ ಕೋರ್ಟ್ನವರು ಕೂಡ ಬಹಳ ಪ್ರಬಲವಾಗಿ ರೀಇಟ್ರೇಟ್ ಮಾಡಿದ್ದಾರೆ. ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ. ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನ ಘೋಷಣೆ ಮಾಡಿದ್ಮೇಲೆ. ಅದನ್ನ ನಾನೇನಾದ್ರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಬಹುಶಃ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲರಿಂದನೂ ಸರ್ಕಾರಕ್ಕೆ ತಪಾರಕೆ ಹಾಕ್ಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್, ನಾನು ಬೇಕಾದ್ರೆ ಅವರ ರೂಲಿಂಗ್ ಅನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಆ ರೂಲಿಂಗ್ ಓದಿದ ಮೇಲೆ ಬಹಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಆದ್ರೆ ಇರುವಂತಹ ನಿಯಮಗಳನ್ನ ಏನಾದ್ರೂ ತಹಶೀಲ್ದಾರರು ಯಾರಾದ್ರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾನು ಮಾಡ್ತೇನೆ.